Hi friends, welcome to Unique Wealth Trade for Success. ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾವು ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ವಿ. ಏನೊಂದು 24th ಜುಲೈ ಮಾರ್ಕೆಟ್ 11,194 ಹತ್ರ ಕ್ಲೋಸ್ ಆಗಿತ್ತು. ಆ ಒಂದು ಬೇಸಿಸ್ ಮೇಲೆ ಜುಲೈ 27 ಇಂದ 31st ಗೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಕೆಲವೊಂದು ಪಾಯಿಂಟ್ಸ್ ನಾವು ಹೈಲೈಟ್ ಮಾಡಿದ್ವಿ. ಸೊ ಅದರಲ್ಲಿ ಕೆಲವೊಂದು ಹೈಲೈಟ್ ಪಾಯಿಂಟ್ ಅಂತ ಹೇಳಿದ್ರೆ 11,420 ಒಂದು ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಮಾರ್ಕೆಟ್ ಆಕ್ಟ್ ಆಗುತ್ತೆ ಅಂತ ನಾವು ಅನಾಲಿಸಿಸ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಯಾವಾಗ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ 11,240 ಮೇಲೆ ಕ್ಲೋಸಿಂಗ್ ಬಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಅಪ್, 11,140 ಗಿಂತ ಬಿಲೋ ಕ್ಲೋಸಿಂಗ್ ಬಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಡೌನ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಸೊ ಈ ವೀಕ್ ಅಲ್ಲಿ ಮಾರ್ಕೆಟ್ 27 ಇಂದ 31st ಗೆ ಟ್ರೇಡ್ ಆಗಿದೆ. ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗಿದೆ ಅಂತ ನೋಡೋಣ. ಸೊ ಫಸ್ಟ್ ಗೆ ನೋಡೋದಾದ್ರೆ ಮಾರ್ಕೆಟ್ ಏನೊಂದು 27th ಜುಲೈ ಮಾರ್ಕೆಟ್ ಓಪನ್ ಆಯ್ತು, 24th ಜುಲೈ ಕಂಪೇರ್ ಮಾಡಿದಾಗ ಒಂದು 30 ಪಾಯಿಂಟ್ ಗ್ಯಾಪ್ ಅಪ್ ಆಗಿ 11,225 ಹತ್ರ ಮಾರ್ಕೆಟ್ ಓಪನ್ ಆಯ್ತು. ಸೊ ನಿಯರ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಕರಿಬಹುದು. 240 ನಾವೇನು ಡಿಸೈಡ್ ಮಾಡಿದ್ವಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಥವಾ ನೆಕ್ಸ್ಟ್ ಅಪ್ ಟ್ರೆಂಡ್ ಗೆ ಒಂದು ಸ್ಟಾರ್ಟ್ ಪಾಯಿಂಟ್ ಅಂತ ನಿಯರ್ ಆ ಪಾಯಿಂಟ್ ಹತ್ರ ಸ್ಟಾರ್ಟ್ ಆಯ್ತು. ಬಟ್ ಅಲ್ಲಿಂದ ಯಾವುದೇ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ಮಾರ್ಕೆಟ್ ಫೇಲ್ ಆಯ್ತು. ಹಾಗಾಗಿ ಮಾರ್ಕೆಟ್ ಏನಾಯ್ತು, ಡ್ರಾಪ್ ಆಯ್ತು. ಸೊ ಎಲ್ಲಿವರೆಗೂ 11,140 ನಾವು ಲಾಸ್ಟ್ ವೀಕ್ ಅಲ್ಲೂ ಡಿಸ್ಕಸ್ ಮಾಡಿದೀವಿ ವಿಡಿಯೋದಲ್ಲಿ. ಈ ಒಂದು 11,140 ಇಂದ 240 ವರೆಗೂ ಇರೋ ಮಾರ್ಕೆಟ್ ನ ಸೈಡ್ ವೇಸ್ ಅಂತ ಕರಿತೀವಿ. ಒಂದು ಇದ್ರ ಮೇಲೆ ಕ್ಲೋಸಿಂಗ್ ಬರಬೇಕು ಅಥವಾ ಇದ್ರ ಬಿಲೋ ಕ್ಲೋಸಿಂಗ್ ಬಂದ್ರೆ ಇಟ್ಸ್ ಎ ಗುಡ್ ಅಂತ, ರೈಟ್? ಸೊ ನೋಡಿ, ಏನೊಂದು 27th ಜುಲೈ ಮಾರ್ಕೆಟ್ ಒಂದು ಚಿಕ್ಕದಾಗಿ ಡೇ ಲೋನು ಬ್ರೇಕ್ ಮಾಡ್ಲಿಲ್ಲ, ಹೈನೋ ಬ್ರೇಕ್ ಮಾಡ್ಲಿಲ್ಲ. ಸೊ ನಿಯರ್ ನಮಗೆ 11,140 ಹತ್ರನೇ ಕ್ಲೋಸಿಂಗ್ ಬಂತು. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಈ ಒಂದು 11,140 ನ ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ 240 ಪ್ಲಸ್ 340 ಅಂದ್ರೆ ನಮ್ಮ ಒಂದು ಏನಿತ್ತು ರೆಸಿಸ್ಟೆನ್ಸ್ 340 ವರೆಗೂ ಕ್ಲಿಯರ್ ಆಗಿ ಅಪ್ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತು. ಅಂದ್ರೆ ಒಂದು 11,140 ಇಂದ ಒಂದು 200 ಪಾಯಿಂಟ್ ನ ಒಂದು ಕಂಟಿನ್ಯೂಸ್ ಆಗಿ ಟ್ರೆಂಡ್ ಆಗಿ ಕೊಡ್ತು. ಇಟ್ಸ್ ಎ ಗುಡ್ ಮೊಮೆಂಟಮ್ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಹೇಳಿದೀನಿ ನಾನು, ಎಷ್ಟೊಂದು ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ದಿಸ್ ಅ ಸೈಡ್ ವೇಸ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಆಕ್ಷನ್ ಪ್ಲಾನ್ ಅಂತ. ಕೆಲವೊಬ್ಬರಿಗೆ ಆಲ್ರೆಡಿ ನನ್ನ ಸ್ಟೂಡೆಂಟ್ ಗೊತ್ತಿರುತ್ತೆ. ಯಾರು ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಒಂದು ಕೆಲವೊಂದು 2-3 ವಿಡಿಯೋನ ರೆಫರೆನ್ಸ್ ತಗೊಳ್ಳಿ, ಅಲ್ಲಿ ನಿಮ್ಗೆ ಸಿಗುತ್ತೆ ಸೈಡ್ ವೇಸ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಆಕ್ಷನ್ ಪ್ಲಾನ್ ಕೊಟ್ಟಿರ್ತೀನಿ, ರೈಟ್? ಸೊ ದಿಸ್ ದ ಪಾಯಿಂಟ್. ನೆಕ್ಸ್ಟ್ ಏನೊಂದು ಜುಲೈ ಅಲ್ಲಿ ಈ ಒಂದು ವೀಕ್ 27th ಇಂದ 31st ಅಲ್ಲಿ ಮಾರ್ಕೆಟ್ ಜುಲೈ 30 ಅನ್ನೋದು ಮಾರ್ಕೆಟ್ ಎಕ್ಸ್ಪೈರಿ. ಸೊ ಮಂತ್ ಎಕ್ಸ್ಪೈರಿ ಅಂತ ಕರಿತೀವಿ. ಎಲ್ಲಾ ಸ್ಟಾಕ್ಗೂ ಎಕ್ಸ್ಪೈರಿ, ಹಾಗೆ ನಮ್ಮ ನಿಫ್ಟಿಗೂ ಎಕ್ಸ್ಪೈರಿ. ಇಟ್ಸ್ ಅ ಬಿಗ್ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಒಂದು ಗುಡ್ ಆಪರ್ಚುನಿಟಿ ಇರುತ್ತೆ ಅಂತ. ಮೋರ್ ದೆನ್ ನಿಮ್ಮ ಕ್ಯಾಪಿಟಲ್ ಅನ್ನ ನಾವು ಯೂಶಲಿ ನಮ್ಮ ಅನಾಲಿಸಿಸ್ ಪ್ರಕಾರ ನಿಮ್ಗೆ ಎವ್ರಿ ಥರ್ಸ್ಡೇ ನಿಮ್ ಕ್ಯಾಪಿಟಲ್ ನ 2 times 3 times ಅಥವಾ 5 times ವರೆಗೂ ಮಾಡೋ ಆಪರ್ಚುನಿಟಿನ ಹುಡುಕೊಡ್ತಾ ಇರ್ತೀವಿ. ಬಟ್ ಈ ಸರಿ ನಾನು ಹೇಳಿದ್ದೆ ಎಲ್ಲರಿಗೂ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ 10 times ವರೆಗೂ ರಿಟರ್ನ್ ಬಂದಿದೆ. ಹೇಗೆ ಅಂತೀರಾ? ಸೊ ಮಾರ್ಕೆಟ್ ನೋಡಿ, ಯಾವಾಗ ನಾವು ಒಂದು 240 ನ ಮೇಜರ್ ಪಾಯಿಂಟ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವಾಗ 340 ಮೇಲೆ ಮಾರ್ಕೆಟ್ ಸೆಕೆಂಡ್ ಟೈಮ್ ಬ್ರೇಕ್ ಆಗ್ಲಿಲ್ಲ, ಅವಾಗ್ಲೇ ನಾವೇನ್ ಮಾಡಿದ್ವಿ, 240 ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಡೌನ್ ಟ್ರೆಂಡ್ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಸೊ ಮಾರ್ಕೆಟ್ ಯಾವಾಗ 240 ಬಂತೋ ಅಲ್ಲಿಂದ ಯಾರೆಲ್ಲ ಡೌನ್ ಅಂತ ತಗೊಂಡ್ರು ನೋಡಿ, ಒಂದು 240 ಇಂದ ಮಾರ್ಕೆಟ್ ಅರೌಂಡ್ 11,026 ವರೆಗೂ, ಅಂದ್ರೆ ಅರೌಂಡ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದು 200 ಪಾಯಿಂಟ್ ವರೆಗೂ ಡ್ರಾಪ್ ಡೌನ್ ಆಯ್ತು. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಜಸ್ಟ್ ರಿವರ್ಸ್ ಆಗಿ 11,090 ಹತ್ರ ಸ್ಟಾಪ್ ಆಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ನಾವು ನೋಡೋದಾದ್ರೆ ಮಾರ್ಕೆಟ್ 11,225 ಗೆ ಮಾರ್ಕೆಟ್ ಜುಲೈಯಲ್ಲಿ ಓಪನ್ ಆಯ್ತು, ಜುಲೈ 27. ಹಾಗೆ ಜುಲೈ 29th ಅಲ್ಲಿ ಒಂದು ಹೈ ಕ್ರಿಯೇಟ್ ಮಾಡ್ತು 11,340. ಅಗೇನ್ ಆ ಹೈನ ಬ್ರೇಕ್ ಮಾಡ್ಲಿಲ್ಲ. ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗಿ ಸೊ 11,026 ನ ಒಂದು ಸಬ್ ಲೋ ಕ್ರಿಯೇಟ್ ಮಾಡಿ 11,073 ಹತ್ರ ಈಗ ಕ್ಲೋಸ್ ಆಗಿದೆ. ಈ ಒಂದು ಪಾಯಿಂಟ್ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಮಾರ್ಕೆಟ್ ನೋಡಿ, ಲಾಸ್ಟ್ ವೀಕ್ ಅಲ್ಲಿ ನಮ್ಗೆ ಒಂದು ಬಿಗ್ ಮೊಮೆಂಟಮ್ ಕೊಟ್ಟಿದೆ 200 ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಒಂದು 200 ಪಾಯಿಂಟ್ ಡೌನ್ ಟ್ರೆಂಡ್ ಕೊಟ್ಟಿದೆ. ಈಗ ಮಾರ್ಕೆಟ್ ಏನಾಗ್ತಾ ಇದೆ ನೆಕ್ಸ್ಟ್ ವೀಕ್ ಅಲ್ಲಿ ಅಂತ ಡಿಸ್ಕಸ್ ಮಾಡೋಣ ಈ ಒಂದು ಆಕ್ಷನ್ ಮೇಲೆ. ಫಸ್ಟ್ ಗೆ ನೀವು ಈ ಚಾರ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು, ಇಲ್ಲಿ ಯಾವುದೇ ಒಂದು ಪ್ರೈಸ್ ರಿಟ್ರೇಸ್ಮೆಂಟ್ ಅಂತ ಕರಿತೀವಿ ಅದು ಆಗಿಲ್ಲ. ಲಾಸ್ಟ್ ವೀಕ್ ಏನೋ ಒಂದು 11,140 ಕೊಟ್ಟಿದ್ವಿ, ಅಲ್ಲೇ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಆಗಿ ಇದೆ, ಮೇಂಟೈನ್ ಆಗ್ತಾ ಇದೆ ಮಾರ್ಕೆಟ್. ಸೊ ಈಗ ನೆಕ್ಸ್ಟ್ ವೀಕ್ ಗೆ ನೋಡೋಣ. ಸೊ ಫ್ರೆಂಡ್ಸ್, ಏನೊಂದು ಮಾರ್ಕೆಟ್ 31st ಜುಲೈಯಲ್ಲಿ 11,073 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಸೊ ಮಂಡೇ ಅಂದ್ರೆ August 3rd ಏನಿದೆ ಮಾರ್ಕೆಟ್ ಓಪನ್ ಆಗಕ್ಕೆ ಈ ಮಂತ್ ಅಲ್ಲಿ ಫಸ್ಟ್ ಟ್ರೇಡಿಂಗ್ ಡೇ ಅಂತಾನೂ ಹೇಳ್ಬೋದು. ಸೊ ಆ ಒಂದು ಫಸ್ಟ್ ಟ್ರೇಡಿಂಗ್ ಡೇ ನಲ್ಲಿ ಮಾರ್ಕೆಟ್ ಅಂತ ಬಿಗ್ ಮೂವ್ಮೆಂಟ್ ನ ನಮ್ಗೆ ತೋರಿಸ್ತಾ ಇಲ್ಲ, ಅಂದ್ರೆ ಓಪನಿಂಗ್ ಅಂತ ಕರಿತೀನಿ. ಸೊ August 3rd ಮಂಡೇ ಏನ್ ಓಪನಿಂಗ್ ಇದೆ ಅಪ್ರಾಕ್ಸಿಮೇಟ್ ಆಗಿ ಒಂದು 25 to 30 ಪಾಯಿಂಟ್ ಪ್ಲಸ್ ಆಗ್ಬೋದು ಅಥವಾ ಮೈನಸ್ ಅಲ್ಲಿ ಓಪನ್ ಆಗುತ್ತೆ ಅಂತ. ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಸೊ ಹಾಗಾದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಪ್ಲಾನ್ ನಾವೇನ್ ಮಾಡ್ಕೊಳ್ಬೇಕು, ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಯಾವ ಲೆವೆಲ್ಸ್ ಬ್ರೇಕ್ ಆದ್ಮೇಲೆ ನಮ್ಗೆ ಮಾರ್ಕೆಟ್ ತುಂಬಾ ಡೌನ್ ಸೈಡ್ ಹೋಗುತ್ತೆ, ಹಾಗೆ ಯಾವ್ದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡೋಣ.
ಸೊ ಫ್ರೆಂಡ್ಸ್ ಫಸ್ಟ್ ಗೆ ನಾವು ನೋಡೋದಾದ್ರೆ ಅಪ್ಸೈಡ್ ಗೆ ನಾವೇನಾದ್ರು ಟ್ರೇಡ್ ಮಾಡ್ಬೇಕು ಅಂತಿದ್ರೆ 11,120. ಸೊ ಏನೊಂದು ಮಾರ್ಕೆಟ್ ಇಂದ ಒಂದು 50 ಪಾಯಿಂಟ್ ಅಲ್ಲಿ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ, ಇಲ್ಲಿವರೆಗೂ ಹೋಗೋದು ಕಾಮನ್ ಮಾರ್ಕೆಟ್. ಆ 120 ಮೇಲೆ ಕ್ಲೋಸಿಂಗ್ ಅಥವಾ ಒಂದು 120 ನ ಕ್ರಾಸ್ ಮಾಡ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 11,120 ಇಂದ 11,200 11,340 ವರೆಗೂ ನಾವು ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ 11,340 ಯಾವುದು ಲಾಸ್ಟ್ ಪ್ರೀವಿಯಸ್ ವೀಕ್ ಹೈ, ಅಲ್ಲಿವರೆಗೂ ನಾವು ಒಂದು ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದ್ಸರಿ 11,340 ಬ್ರೇಕ್ ಆಯ್ತು ಅಂದ್ರೆ 11,470 ವರೆಗೂ ಒಂದು ಬಿಗ್ ಟ್ರೆಂಡ್ ಇದೆ. ಆ ಒಂದು 11,470 ಬಂದಾಗ ನೀವು ಯಾರೆಲ್ಲ ಈಕ್ವಿಟಿ ಇದ್ದೀರಾ ಅಥವಾ ನಿಮ್ಮ ಸ್ಟ್ರೈಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ನೀವು ಈ ಒಂದು 470 ಬಂದಾಗ ಇಲ್ಲಿ ನೀವು ಸ್ವಲ್ಪ ಟ್ರೇಡ್ ನ ಮಾನಿಟರ್ ಮಾಡಬೇಕಾಗುತ್ತೆ. ಸೊ ಆ ಒಂದು 470 ಅನ್ನೋದು ವೆರಿ ವೆರಿ ಕ್ರೂಷಿಯಲ್ ಪಾಯಿಂಟ್. ಆ ಒಂದು 470 ಇಂದ ಮಾರ್ಕೆಟ್ ಬಂತು ಅಂದ್ರೆ ಅಪ್ಸೈಡ್ ಗೆ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತಾನು ಡಿಸ್ಕಸ್ ಮಾಡಬಹುದು. ಆ ಒಂದು ಪಾಯಿಂಟ್ ಇಂದ ಸಡನ್ ಆಗಿ ಮಾರ್ಕೆಟ್ ಒಂದು 150 ಇಂದ 200 ಪಾಯಿಂಟ್ ಅಪ್ ಆಗ್ಬಹುದು ಅಥವಾ ಇನ್ಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿಂದ 150 ಪಾಯಿಂಟ್ ಫಾಲ್ ಆಗ್ಬೋದು. ಸೊ ಯಾರಿಗೆ ಮಾರ್ಕೆಟ್ ಅಪ್ ಆದಾಗ 470 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಇನ್ ಕೇಸ್ ಮಂಡೇ ಮಾರ್ಕೆಟ್ ಡ್ರಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ಅವಾಗ ನೀವೇನ್ ಪ್ಲಾನ್ ಮಾಡ್ಕೊಳ್ಬೇಕು, ಇಮಿಡಿಯೇಟ್ ಆಗಿ ಡೌನ್ ಆಗಲ್ಲ. ನಾನು ಹೇಳಿದೆ 30 to 40 ಪಾಯಿಂಟ್ ಅಂತ. ಏನೊಂದು 70 ಗೆ ಕ್ಲೋಸ್ ಆಗಿದೆ ಮಾರ್ಕೆಟ್, ಇಲ್ಲಿಂದ 11,040 ಅನ್ನೋದು ಒಂದು 30 ಪಾಯಿಂಟ್ ಅಲ್ಲಿ ಒಂದು ಚಿಕ್ಕ ಸಪೋರ್ಟ್ ಇದೆ. ಆ ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣ ಮಾರ್ಕೆಟ್ 11,000 ಅಲ್ಲಿ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿರ್ತೀನಿ, ನನ್ನ ಪಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಬಹುದು. ಇನ್ಸ್ಟೆಂಟ್ ಆಗಿ ಮಾರ್ಕೆಟ್ ಒಂದು 11,000 ಇಂದ ಒಂದು 2-3% ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಇನ್ ಕೇಸ್ ಈ ಸರಿ 11,000 ಹತ್ರ ಮಾರ್ಕೆಟ್ ಬಂದು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ಅಗೇನ್ ನಾವು 2 or 3% ಅಂದ್ರೆ ಅರೌಂಡ್ 11,340 ವರೆಗೂ ಒಂದು ಬಿಗ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು 11,000 ಬಂದಾಗ. ಇನ್ ಕೇಸ್ 11,000 ಅಲ್ಲಿ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಆಗಿ ರಿಕವರಿಂಗ್ ಫೇಲ್ ಆಯ್ತು ಅಂದ್ರೆ ಅಲ್ಲಿಂದ ಇನ್ಸ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ನಾವು 10,840 10,740 10,610 ವರೆಗೂ ನಾವು ಫರ್ದರ್ ಡೇಸ್ ಅಲ್ಲಿ ಡೌನ್ ಟ್ರೆಂಡ್ ನೋಡಬಹುದು. ಹಾಗಾದ್ರೆ ಟ್ರೆಂಡ್ ನಮ್ಗೆ ಗೊತ್ತಾಯ್ತು ಯಾವ ಲೆವೆಲ್ಸ್ ಹೋಗುತ್ತೆ, ಯಾವ ಲೆವೆಲ್ಸ್ ಮೇಲೆ ಕ್ಲೋಸಿಂಗ್ ಬಂದ್ರೆ. ಎಸ್ ನೋಡಿ, ಫಸ್ಟ್ 11,120 ಮೇಲೆ ಕ್ಲೋಸಿಂಗ್ ಬಂದ್ರೆ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಅಪ್ ಟ್ರೆಂಡ್ ಅಂತ ಕನ್ಫರ್ಮೇಶನ್ ಸಿಗುತ್ತೆ. 11,040 ಬಿಲೋ ಏನಾದ್ರು ಕ್ಲೋಸಿಂಗ್ ಬಂದಿದೆ ಆದ್ರೆ ಸೊ ಒಂದು ಚಿಕ್ಕ ಸಪೋರ್ಟ್ ಇದೆ 11,000, ಅದರಿಂದ ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ಸೊ ರೈಟ್ 11,000 ಇಂದ 11,040 ಅಲ್ಲಿ ಎಲ್ಲೇ ಕ್ಲೋಸಿಂಗ್ ಬಂದ್ರು ಫರ್ದರ್ ಕಮಿಂಗ್ ಡೇಸ್ ಅಲ್ಲಿ ಬಿಗ್ ಡೌನ್ ಫಾಲ್ ಅಂತಾನೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನಿಫ್ಟಿ ಅನಾಲಿಸಿಸ್ ಅಂದ್ರೆ ನಿಫ್ಟಿ ಜೊತೆಗೆ ನಾನು ಕೆಲವೊಂದು ಸ್ಟಾಕ್ಸ್ ನ ನಿಮ್ಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಸ್ಟಾಕ್ಸ್ ನ ಕೊಡಕ್ಕಿಂತ ಮುಂಚೆ ಲಾಸ್ಟ್ ವೀಕ್ ಕೆಲವೊಂದು ಸ್ಟಾಕ್ಸ್ ನ ನಾನು ರೆಕಮೆಂಡೇಶನ್ ಮಾಡಿದ್ದೆ. ಆ ಒಂದು ಸ್ಟಾಕ್ಸ್ ಅಲ್ಲಿ ಏನಾಗಿದೆ ಅಂತ ನೋಡೋಣ. ಸೊ ಒನ್ಸ್ ಅಗೇನ್ ಆ ಒಂದು ಸ್ಕ್ರೀನ್ ನಾನು ತೋರ್ಸಕ್ಕಿಂತ ಮುಂಚೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಆಸ್ ಯೂಶುವಲ್ ಈ ವೀಕ್ ಅಲ್ಲೂ ಪ್ರಾಫಿಟ್ ಅಲ್ಲೇ ಇದೆ. ಸೊ ಲಾಸ್ಟ್ ವೀಕ್ ನಾನು ನಿಮ್ಗೆ ರೆಕಮೆಂಡೇಶನ್ ಮಾಡಿದ್ದೆ ACC, ಏಷ್ಯನ್ ಪೇಂಟ್, CSC, Havells ಅಂಡ್ ಹಿಂದೂಸ್ತಾನ್ ಯೂನಿಲಿವರ್. ಇದರಲ್ಲಿ ನೀವು ನೋಡೋದಾದ್ರೆ ACC ಇಸ್ ಎ ಗುಡ್ ಮೂಮೆಂಟಮ್ ಕೊಟ್ಟಿದೆ. ಸಾರಿ, ಇಲ್ಲಿ ಎಂಟ್ರಿ ಇದಾಗಿದೆ ಇಲ್ಲಿ. ಸೊ ಒಂದು ಗುಡ್ ಮೂಮೆಂಟಮ್ ಕೊಟ್ಟು 5.8% ನಿಮ್ಗೆ ರಿಟರ್ನ್ ಕೊಟ್ಟಿದೆ. ನೀವು ನೋಡಬಹುದು 1,454 ಇಸ್ ದ ಹೈ ಪಾಯಿಂಟ್. ACC 1,454. ಓಕೆ, ಟಾರ್ಗೆಟ್ 2 ಅಂತೂ ರೀಚ್ ಆಗಿದೆ, 5% ರಿಟರ್ನ್ ಕೊಟ್ಟಿದೆ. ಹಾಗೆ ಏಷ್ಯನ್ ಪೇಂಟ್ ನಾವು ನೋಡೋದಾದ್ರೆ ಅರೌಂಡ್ ಟಾರ್ಗೆಟ್ 1 ವರೆಗೂ ರೀಚ್ ಆಗಿತ್ತು, ಟಾರ್ಗೆಟ್ 1 2% ರಿಟರ್ನ್ ಬಂದಿದೆ. CESC ಸೊ ನನ್ಗೆ ಲಾಸ್ ಆಗಿದೆ, 2% ಅಲ್ಲಿ ರಿಸ್ಕ್ ತಗೊಂಡಿದೀವಿ, ಸೊ ಲಾಸ್ ಆಗಿದೆ. Havells ಎಂಟ್ರಿ ಬಂದಿಲ್ಲ. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ 1.6% ಪ್ರಾಫಿಟ್ ಬಂದಿದೆ. ಇದು ಈಕ್ವಿಟಿ ಕಡೆ ಆಯ್ತು. ಅಂದ್ರೆ ಇನ್ನ ಮಾರ್ಕೆಟ್ ನಾನು ಹೇಳಿದ್ದೀನಲ್ಲ, ನಾವ್ ಯಾವಾಗ್ಲೂ ಕೊಡ್ಬೇಕಾದ್ರೆ ಅಪ್ ಟ್ರೆಂಡ್ ಗೆ ಕೊಡ್ತಾ ಇರ್ತೀವಿ, ಬಿಕಾಸ್ ಅದು ಈಕ್ವಿಟಿ. ನೋಡಿ, ಈಕ್ವಿಟಿಯಲ್ಲಿ ಮಾರ್ಕೆಟ್ ನಾನು ಕೊಟ್ಟಿದ್ದೀನಿ, ಮಾರ್ಕೆಟ್ ಮೇಲ್ಗಡೆ ಹೋಗಿ 300 ಪಾಯಿಂಟ್ ಡ್ರಾಪ್ ಆಗಿದ್ರು ನಾವು ಕೊಟ್ಟಿರೋ ಸ್ಟಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಪ್ರಾಫಿಟ್ ಅಲ್ಲೇ ಇದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಕಾಲ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇಂಡೆಕ್ಸ್ ಎಷ್ಟೊಂದು ಜನ ನೋಡಿ ಟ್ರೇಡ್ ಮಾಡ್ತಾ ಇರ್ತೀರಾ, ಔಟ್ ಆಫ್ ದ ಇಂಡೆಕ್ಸ್ ಅಲ್ಲೂ ಸ್ಟ್ರಾಂಗ್ ಕಂಪನೀಸ್ ನಿಮ್ಗೆ ಒಳ್ಳೆ ಇನ್ಕಮ್ ನ ಕೊಟ್ಟಿದೆ. ಸೊ ಇದು ನಾವು ಈಕ್ವಿಟಿ ಆಗಿರೋದ್ರಿಂದ ನಾನು ಯಾವಾಗ್ಲೂ ಅಪ್ ಸೈಡ್ ಕೊಡ್ಬೇಕು. ಎಂಟ್ರಿ ಆದ್ಮೇಲೆ ನಿಮ್ಗೆ ಟಾರ್ಗೆಟ್ಸ್ ನ ಪ್ಲಸ್ ಅಲ್ಲೇ ಕೊಡ್ಬೇಕಾಗಿದೆ. ಇಲ್ಲಿ ನೋಡಿ, ಈ ಕಡೆ ಬರೋಣ, ನಾವು ಆಪ್ಷನ್ ಕಡೆ ಬರೋಣ. ಯಾರೆಲ್ಲ ಆಪ್ಷನ್ ಮಾಡಿದ್ರಿ ಸೊ ಕಂಗ್ರಾಟ್ಸ್ ನಾನು ಹೇಳ್ತಾ ಇರ್ತೀನಿ. ಈಕ್ವಿಟಿಯಲ್ಲಿ ನಮ್ಗೆ ಬೇಕಾದ್ರೆ ಒಂದು ಚಿಕ್ಕದಾಗಿ SL ಹಾಕ್ಬೋದು, ಆಪ್ಷನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಪ್ರಾಫಿಟ್ ಅಲ್ಲೇ ಇರುತ್ತೆ ಅಂತ. ಈ ವಾರ ನಾನು ಕೊಟ್ಟಿದ್ದೆ TCS ಕಂಪನಿ. ಎಷ್ಟು ಜನ ಮಾಡಿದ್ರಿ? 1 ಸೆಕೆಂಡ್, ಕಂಗ್ರಾಟ್ಸ್, ಬಿಗ್ ಜಾಕ್ ಪಾಟ್ ಅಂತ ಹೇಳ್ಬೋದು. 2,160 ಕಾಲ್ ಅಂತ ಕೊಟ್ಟಿದ್ದೆ, 37 ರೂಪಾಯಿಂದ ಅರೌಂಡ್ ನಿಮ್ಗೆ 120 ಪ್ಲಸ್ ಅದು ಟ್ರೇಡ್ ಆಗಿದೆ. ಸೊ ಅರೌಂಡ್ 15,000 rupees ಒಂದ್ ಸಿಂಗಲ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡಿದ್ದೀರಾ. ಸೊ ಕಂಗ್ರಾಟ್ಸ್ 1 ಸೆಕೆಂಡ್, ರೈಟ್. ಸೊ ಹಾಗೆ ಆಕ್ಸಿಸ್ ಬ್ಯಾಂಕ್ ಎಂಟ್ರಿ ಬರಲಿಲ್ಲ. LNT ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಒಂದು 10,000 ಪ್ರಾಫಿಟ್. ಹೀರೋ ಮೋಟರ್ ಕಾಪ್ ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಅವ್ರಿಗೆ 3,000 rupees ಪ್ರಾಫಿಟ್ ಅಂತ ಬಂದಿದೆ. ನೋಡಿ, ಯಾವುದೇ ಒಂದು ತಗೊಂಡ್ರು ನೀವು 11,000 rupeesಗೆ ನಿಮ್ಮ ಕ್ಯಾಪಿಟಲ್ ಡಬಲ್ ಮಾಡ್ತು. TCS, ಆಕ್ಸಿಸ್ ಚೂಸ್ ಮಾಡಿರೋರಿಗೆ ಎಂಟ್ರಿನೇ ಬಂದಿಲ್ಲ. LNT ಯಾರು ಚೂಸ್ ಮಾಡಿದ್ರು ಅವ್ರಿಗೆ
6,000 ರೂಪಾಯಿಗೆ 10,000 rupees ಅಂದ್ರೆ ಇಟ್ಸ್ ಎ ಬಿಗ್ ಪ್ರಾಫಿಟ್. ಹಾಗೆ ಇಲ್ಲಿ 14,000 ಗೆ ಒಂದು ಸ್ಮಾಲ್ ಪ್ರಾಫಿಟ್ ಬಂದಿದೆ. ಸೊ ಇದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾವು ಹುಡುಕ್ಬಿಟ್ಟು ಕೊಡ್ತೀವಿ. ಸೊ ಯೂನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್. ಸೊ ನಮ್ಮ ಒಂದು ಯೂನಿಕ್ ವೆಲ್ತ್ ಏನಿದೆ ನಿಮ್ಗೆ ಆಪ್ಷನ್ಸ್ ಅಲ್ಲಿ ವಿ ಆರ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಆಪ್ಷನ್ಸ್ ಅಲ್ಲಿ. ಸೊ ನಾವ್ ಹೇಳೋದಕ್ಕಿಂತ ನೀವು ಕಳೆದ ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ. ದಿಸ್ ಅ ಪಾಯಿಂಟ್. ಓಕೆ, ಸೊ ಇದು ಲಾಸ್ಟ್ ವೀಕ್ ಆದ್ರೆ ನೆಕ್ಸ್ಟ್ ವೀಕ್ ಗೆ ಯಾವ್ದನ್ನ ಕಂಪನೀಸ್ ಕೊಡ್ತಾ ಇದೀನಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೂ ಗೊತ್ತಾಗುತ್ತೆ. ಸೊ ಹಾಗೆ ಈ ಒಂದು ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಒಂದು ಒಪಿನಿಯನ್ ಗೊತ್ತಾಗ್ಬೇಕಂತಿದ್ರು ಕೆಳಗಡೆ ಕಮೆಂಟ್ ಮಾಡಿ, ಏನೇ ಒಂದಾಗ್ಲಿ. ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಚೇಂಜಸ್ ಬೇಕು, ಬೇರೆ ಏನಾದ್ರು ಕಂಪನಿ ಅನಾಲಿಸಿಸ್ ಬೇಕು, ಪ್ರತಿಯೊಂದು ಏನೇ ಇದ್ರು ಕೆಳಗಡೆ ಕಮೆಂಟ್ ಮಾಡಿ. ಆ ಒಂದು ಫೀಡ್ಬ್ಯಾಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ? ಸೊ ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋಸ್ ನ ಕೊಡ್ಬೇಕು ಅಥವಾ ನಿಮ್ಗೆ ಏನ ಕೊಡ್ಬೇಕಾಗಿದೆ ಅದನ್ನ ರೀಚ್ ಮಾಡಿಸೋದಕ್ಕೆ ನನಗೂ ಯೂಸ್ಫುಲ್ ಆಗುತ್ತೆ. ಸೊ ಒಂದು ನಾಲೆಡ್ಜಬಲ್ ವಿಡಿಯೋಸ್ ನ ಮಾಡೋದಕ್ಕೆ ನನಗೆ ಆ ಒಂದು ಫೀಡ್ಬ್ಯಾಕ್ ತುಂಬಾ ವ್ಯಾಲ್ಯೂಬಲ್ ಇರುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ವೀಕ್ ಗೆ ಯಾವ್ಯಾವ ಸ್ಟಾಕ್ಸ್ ನ ಕೊಡ್ತಾ ಇದೀನಿ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ಯಾವ ಕಂಪನಿ ಎಲ್ಲ ಸ್ಟಾಕ್ಸ್ ಅಲ್ಲಿ F&O ಸ್ಟಾಕ್ಸ್ ಅಂದ್ರೆ ಎಷ್ಟೊಂದು ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನಾವು ಡಿಸ್ಕಸ್ ಮಾಡೋದು ಯಾವಾಗಲೂ F&O ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಕರಿತೀವಿ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಆ ಒಂದು ಕಂಪನೀಸ್ ಅಲ್ಲಿ ಇರೋ ಕಂಪನೀಸ್ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇಲ್ಲಿ ನೋಡೋದಾದ್ರೆ ಮೇಜರ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ, ಎಕ್ಸೈಡ್ ಇಂಡಸ್ಟ್ರೀಸ್. ಸೊ ರೈಟ್, ನೀವು ಮಾನಿಟರ್ ಮಾಡ್ಬೇಕಾಗಿರೋದು ಕೆಲವೊಂದು ಕಂಪನೀಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಸೊ ಯಾವ್ಯಾವ್ದು ಅಂತ ನೋಡೋಣ. ಅದರಲ್ಲಿ ನಾವು ಮೇನ್ ಆಗಿ ಲುಪಿನ್ ನೋಡ್ಬೋದು. ಲುಪಿನ್, ಸೊ ಸನ್ಫಾರ್ಮಾ, DLF. ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೆ DLF ಮತ್ತೆ ಅಪೋಲೋ ಟೈರ್, ಎರಡರಲ್ಲೂ ಗುಡ್ ಪ್ರಾಫಿಟ್ ಮಾಡಿದ್ರಿ. ಈ ಸರಿನೂ ಇದೆಯಾ ನೋಡೋಣ. ಎರಡು ಕೊಡ್ತಾ ಇದೀನಿ, DLF ಅಂಡ್ ಅಪೋಲೋ ಟೈರ್ ಎರಡೂ ಇದೆ, ಎರಡರಲ್ಲೂ ಮಾನಿಟರ್ ಮಾಡಿ. ರೈಟ್, ಸೊ ಹಾಗೆ ಲುಪಿನ್ ಇದೆ, ಸೊ ಗುಡ್ ಸ್ಟಾಕ್ ಇದರಲ್ಲೆಲ್ಲ. ಬಿಟ್ರೆ ಸಿಪ್ಲಾ ಅನ್ನೋದಿದೆ, BEML. ಈ ಕಂಪನೀಸ್ ನ ಸ್ವಲ್ಪ ಮಾನಿಟರ್ ಅಲ್ಲಿ ಇಟ್ಕೊಳ್ಳಿ. ಇಟ್ಸ್ ಅ ಬಿಗ್ ಮೂವ್ಮೆಂಟ್ ಅಲ್ಲಿ ಸಿಗುವಂತ ಕಂಪನೀಸ್. ಹಾಗಾದ್ರೆ ನೋಡಿ, ಕೆಲವೊಂದು ಈಕ್ವಿಟೀಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಟೈಟಾನ್, ಸೈಮೆನ್ಸ್, ರಿಲಯನ್ಸ್, ಅಮರ್ ರಾಜಾ, ಹೀರೋ ಮೋಟರ್ ಕಾರ್ಪ್. ಈ ಒಂದು ಕಂಪನೀಸ್ಗೆ ನಾನು ಎಂಟ್ರಿ ಪ್ರೈಸ್ ಕೊಟ್ಟಿದ್ದೀನಿ, ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ, ಟಾರ್ಗೆಟ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ 1 ವೀಕ್ ಅಲ್ಲಿ ನೀವು ಇದನ್ನ ಟ್ರೇಡ್ ಮಾಡೋದಕ್ಕೆ ಇಟ್ಸ್ ಎ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರಿತೀವಿ. ಇಲ್ಲಿ ಏನ್ ಕೊಟ್ಟಿದ್ದೀನಿ, ಇಟ್ಸ್ ಎ ಈಕ್ವಿಟಿ ಮಾರ್ಕೆಟ್. ಇಲ್ಲಿ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ. ಬಿಕಾಸ್ ಇಲ್ಲಿ ಏನ್ ಎಂಟ್ರಿ ಪ್ರೈಸ್ ಇದೆಯೋ ಅದನ್ನ ನೀವು ತಗೊಳ್ಳೋದಕ್ಕೆ ಅಲ್ಲಿ ಏನ್ ಎಂಟ್ರಿ ಪ್ರೈಸ್ ಇದೆಯೋ ಅಷ್ಟೇ ದುಡ್ಡು ನಿಮ್ಮ ಹತ್ರ ಇರಬೇಕು. ಫಾರ್ ಎಕ್ಸಾಂಪಲ್ ಟೈಟಾನ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಒಂದು ಕ್ವಾಂಟಿಟಿ ತಗೊಳಕ್ಕೆ 1060 rupees ಇರಬೇಕು. ಇನ್ ಕೇಸ್ ಅಮರ್ ರಾಜಾ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ 726 rupees ಇರಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡಕ್ಕೆ 726 ರೂಪಾಯಿಂದನೂ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಏನ್ ಪ್ರಾಫಿಟ್ ಬರುತ್ತೆ ಸರ್ ನನಗೆ 726 ರೂಪಾಯಿಗೆ? ರೈಟ್, ನೋಡಿ, ಆಲ್ ಟಾರ್ಗೆಟ್ ರೀಚ್ ಆಯ್ತಂದ್ರೆ 820 ರೂಪಾಯಿವರೆಗೂ ಹೋಗುತ್ತೆ. ಅಂದ್ರೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಗೆ 94 ರೂಪಾಯಿವರೆಗೂ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. 94 ರೂಪಾಯಿ ಒಂದು 726 ರೂಪಾಯಿಗೆ. ಸರ್ ಲಾಸ್ ಆದ್ರೆ ಡೆಫಿನೆಟ್ ಆಗಿ, ಸೊ ನಾನು ಹೇಳ್ತಾ ಇರ್ತೀನಲ್ಲ, ಒಂದು ನಾನೀಗ ಪಾಸ್ಟ್ ಅಲ್ಲಿ ರೆಫರೆನ್ಸ್ ಅಲ್ಲಿ ನಾನು ರಿಸಲ್ಟ್ ತೋರಿಸ್ದೆ, ಪಾಸಿಟಿವ್ ಇದೆ ಅಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ಮಾಡೋದಲ್ಲ, ರಿಸ್ಕ್ ಇರಬೇಕು. ಒಂದು ಬಿಸ್ನೆಸ್ ಅಂದಾಗ ಪ್ರಾಫಿಟ್ ನೀವು ಹೇಗೆ 94 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದೇ ತರ ರಿಸ್ಕ್ ಆದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 726 ಇಂದ 715 ಅಂದ್ರೆ ಒಂದು 11 ರೂಪಾಯಿ ರಿಸ್ಕ್ ತಗೊಳಕ್ಕೆ ನೀವು ರೆಡಿ ಇರಬೇಕು. ಸೊ ಯಾರ ಹತ್ರ 726 ರೂಪಾಯಿ ಅಮೌಂಟ್ ಇದೆ, 11 ರೂಪಾಯಿ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ, ಅವರು ಈ 94 ರೂಪಾಯಿ ತಗೊಳ್ಳೋದಕ್ಕೆ ಎಲಿಜಿಬಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪಾಯಿಂಟ್ ನ ಅರ್ಥ ಮಾಡ್ಕೊಂಡು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಿ. ಸೊ ಬರೇ ಪ್ರಾಫಿಟ್ ಇರೋದಿಲ್ಲ ಬಿಸ್ನೆಸ್ ಅಂತ ಹೇಳಿದ್ರೆ, ರಿಸ್ಕ್ ಇರುತ್ತೆ. ಸೊ ನಾವು ನಿಮ್ಗೆ ಏನ್ ಈ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ, ಇದು ನಿಮ್ಗೆ ಎಜುಕೇಶನಲ್ ಪರ್ಪಸ್ ಅಂತ ಕೊಡ್ತಾ ಇರೋದು. ನಿಮ್ಗೆ ಏನಿರುತ್ತೆ ಮಾರ್ಕೆಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಸೋದಕ್ಕೆ ಅಷ್ಟೇನೆ. ಸೊ ಇಲ್ಲಿರೋದೇ ಆಕ್ಚುಯಲ್ ಪ್ರಾಫಿಟ್ ಅಂತ ಅಲ್ಲ. ಸೊ ಲಾಸ್ಟ್ ಟೈಮ್ ಎಲ್ಲ ನೋಡ್ಬಿಟ್ಟು ಈ ಟೈಮ್ ಅಲ್ಲಿ ಬಂದು ಜಾಸ್ತಿ ಹಣ ಹಾಕೋದಲ್ಲ, ನಿಮ್ಮ ಹಣಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಆಪ್ಷನ್ ಕಡೆ ಬರೋದಾದ್ರೆ ನೋಡಿ, ಇಲ್ಲಿ ಅಪೋಲೋ ಟೈರ್ ಕೊಟ್ಟಿದ್ದೀನಿ, DLF, ಕೋಟಕ್ ಬ್ಯಾಂಕ್, ಸನ್ ಟಿವಿ, HDFC. ಮ್ಯಾಕ್ಸಿಮಮ್ ಸ್ವಲ್ಪ ಸನ್ ಟಿವಿನ ಮಾನಿಟರ್ ಅಲ್ಲಿ ಇಟ್ಕೊಳ್ಳಿ. ಇಟ್ಸ್ ಹೈಯೆಸ್ಟ್ ಪೊಟೆನ್ಶಿಯಲ್ ಆಫ್ ದ ವೀಕ್ ಅಂತ ಹೇಳ್ಬೋದು ಸನ್ ಟಿವಿ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ. ಸನ್ ಟಿವಿ, ಕೋಟಕ್ ಬ್ಯಾಂಕ್, ಅಪೋಲೋ ಟೈರ್, DLF. ಲಾಸ್ಟ್ ಟೈಮ್ DLF ಕೊಟ್ಟಿದೆ, ತುಂಬಾ ಗುಡ್ ಪ್ರಾಫಿಟ್ ಎಲ್ಲರೂ ಮಾಡಿದೀರಾ. ಅಪೋಲೋ ಟೈರ್ ಕೊಟ್ಟಾಗೂ ಮಾಡಿದೀರಾ. ಸೊ ಹಾಗಾಗಿ ಈ ಸರಿ ನೋಡ್ಕೊಳ್ಳಿ, ಅಪೋಲೋ ಟೈರ್ನು ಕೊಟ್ಟಿದ್ದೀನಿ ನೋಡಿ. ಇಲ್ಲಿ PEC ಅಂತ ಕೊಟ್ಟಿದ್ದೀನಿ. ಏನು ಕನ್ಫ್ಯೂಷನ್ ಆಗ್ಬೇಡಿ, ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ಇರುತ್ತೆ. 100 ಅನ್ನೋದು CEನೂ ಇರುತ್ತೆ, 100 ಅನ್ನೋದು PEನೂ ಇರುತ್ತೆ. ನಾನು ಅಪೋಲೋ ಟೈರ್ ಕೊಟ್ಟಿರೋದು 100 PE ಅಂತ, ಅದನ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಈ ವೀಕ್ ನ ನಿಮ್ಗೆ ರೆಕಮೆಂಡೇಶನ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಸೊ ಯೂನಿಕ್ ವೆಲ್ತ್ ಸ್ಪೆಷಲ್ ಏನಿದೆ ಆಪ್ಷನ್ ಟ್ರೇಡಿಂಗ್, ಸೊ ಹೈಯೆಸ್ಟ್ ರಿಟರ್ನಬಲ್. ನನ್ನ ಒಂದು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಇಮೇಜ್ ಇತ್ತು, ಹೈಯೆಸ್ಟ್ ಹಣ ಹೇಗೆ ಮಾಡೋದು. ಸೊ ನಿಮ್ಮ ಒಂದು 400 ರೂಪಾಯಿನ 4,00,000 ರೂಪಾಯಿ ಹೇಗೆ ಮಾಡೋದು ಅಂತ ನಾನು ಒಂದು ಲೋಗೋ ಹಾಕಿದ್ದೆ ಅಲ್ವಾ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಏನದು ಟಾಪಿಕ್ ಅಂತ ನೋಡೋಣ. ನೋಡಿ, ಇಲ್ಲಿ
ಯಾರೆಲ್ಲ ನಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ಸೊ ಯೂನಿಕ್ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಅಂತ ಏನಿದೆ ನಮ್ದು, ಜಸ್ಟ್ ನಿಮ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ ನಾಲೆಡ್ಜ್ ನ ಶೇರ್ ಮಾಡುವಂತದ್ದು ಅಷ್ಟೇ, ಬೇರೆ ಯಾವುದೇ ರೀತಿಯ ಒಂದು ಕಂಪನಿ ಅಲ್ಲ. ಸೊ ರೈಟ್, ನಿಮ್ಗೆ ಇಲ್ಲಿ ನಾವು ಆಪ್ಷನ್ಸ್ ಅಲ್ಲಿ ನಿಮ್ಗೆ ಪ್ರಿಪೇರ್ ಮಾಡ್ತೀವಿ, ಆಪ್ಷನ್ಸ್ ನ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ವೆರಿ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ 700 ರೂಪಾಯಿಗೆ ನೀವು ಒಂದ್ ವಾರ ಕಾಯ್ದು ಇಲ್ಲಿ 94 ರೂಪಾಯಿ ಬರುತ್ತೆ ಅನ್ನೋದಾದ್ರೆ, ಇಲ್ಲಿ ನೋಡಿ ನಿಮ್ಗೆ ಜಸ್ಟ್ 400 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಗೆ ನಿಮ್ಮ ಹಣ ಒಂದು 4,500 ರೂಪಾಯಿ ಆಯ್ತು ಅಂತ ತೋರಿಸ್ಕೊಡಕ್ ಹೋಗ್ತಾ ಇದೀನಿ. ಸೊ ರೈಟ್, ಎಕ್ಸೈಟ್ ಇದೀರಾ ಅನ್ಕೊಳ್ತೀನಿ, ತೋರಿಸ್ತಾ ಇದೀನಿ ನೋಡಿ. ಸೊ ಆಪ್ಷನ್ ಟ್ರೇಡಿಂಗ್ ಇಸ್ ದ ಹೈಯೆಸ್ಟ್ ರಿಟರ್ನಬಲ್ ಇನ್ಸ್ಟ್ರೂಮೆಂಟ್ ಫಾರ್ ಯುವರ್ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೋಯರ್ ಟೈಮ್ ಫ್ರೇಮ್. ಅಂದ್ರೆ ನಿಮ್ಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಹಣದಲ್ಲಿ ಅತಿ ಹೆಚ್ಚು ಲಾಭನ ಹೇಗೆ ಮಾಡೋದು ಅಂದ್ರೆ ಅದು ಆಪ್ಷನ್ ಮಾರ್ಕೆಟ್ ಮಾತ್ರ ಫ್ರೆಂಡ್ಸ್. ಸೊ ನೋಡೋಣ, ನೋಡಿ ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಜುಲೈ 30ಗೆ ನಾನು ನಿಮ್ಗೆ ಕೊಟ್ಟಿದ್ದೆ. ಸೊ ಮಾರ್ಕೆಟ್ ಅಲ್ಲಿ ಇಲ್ಲೊಂದು ಪಾಯಿಂಟ್ಸ್ ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. ಜುಲೈ 20ಗೆ ನಾನು ಫಸ್ಟ್ ಬೆಳಿಗ್ಗೆ 9 ಗಂಟೆಗೆ 9:10ಕ್ಕೆ ಕೊಟ್ಟಿದ್ದೀನಿ. 9:10ಕ್ಕೆ ಕೊಟ್ಟಿದ್ದೀನಿ. ನಾನು ಏನಂತ ಕೊಟ್ಟಿದ್ದೀನಿ, ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ 11,240, ಮಾರ್ಕೆಟ್ 11,240 250 ರೇಂಜ್ ಅಲ್ಲಿ ಇತ್ತು ಅಂದ್ರೆ ಒಂದು ಕಾಲು ಒಂದು ಪುಟ್ಟ ಬೈ ಮಾಡ್ಕೊಳ್ಳಿ ಅಂತ. ಫಾರ್ ಎಕ್ಸಾಂಪಲ್ ಯಾರು ಒಂದು 350 ಸಿಇ ಮತ್ತೆ 150 PE ನ ಬೈ ಮಾಡ್ಕೊಂಡಿದ್ರು, ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಮಾರ್ಕೆಟ್ 240 ಇಲ್ಲಿತ್ತು, 240 ಇರ್ಬೇಕಾದ್ರೆ 350 ಕಾಲ್ ಅವಾಗ 1 ರೂಪಾಯಿ ಓಡ್ತಾ ಇತ್ತು. ಯಾರು 1 ರೂಪಾಯಿಗೆ ತಗೊಂಡ್ರು ಅದು 0 ಆಗೋಯ್ತು, ಲಾಸ್ ಆಗೋಯ್ತು. 1 ರೂಪಾಯಿ 0 ಆಗೋಯ್ತು ಅಂದ್ರೆ ಎಷ್ಟು, 1 ರೂಪಾಯಿ ಇಂಟು 75 ರುಪೀಸ್ ಅಂದ್ರೆ 75 ರೂಪಾಯಿ 0 ಆಗೋಯ್ತು. ಅದೇ ಸೇಮ್ ಟೈಮ್ ಅಲ್ಲಿ ಯಾರೆಲ್ಲ 11,150 ಪುಟ್ ಅಂತ ಇದೆ ನೋಡಿ, 11 ರುಪೀಸ್ ತಗೊಂಡಿದ್ದಾರೆ ಅಂದ್ರೆ 75 ರುಪೀಸ್ ಇಂಟು 11 ಅಂದ್ರೆ ಎಷ್ಟಾಗುತ್ತೆ, ಆಲ್ಮೋಸ್ಟ್ ನಿಮ್ಗೆ 825 ರುಪೀಸ್ ಆಯ್ತು. 825 ರುಪೀಸ್ ನಿಮ್ ಇನ್ವೆಸ್ಟ್ಮೆಂಟ್ ಗೆ ಆಲ್ಮೋಸ್ಟ್ ಅದು 78 ರೂಪಾಯಿವರೆಗೂ ರೀಚ್ ಆಯ್ತು. 78 ರೂಪಾಯಿಗೆ ರೀಚ್ ಆಯ್ತು ಅಂದ್ರೆ ನಿಮ್ಮ ಕ್ಯಾಪಿಟಲ್ ಆಲ್ಮೋಸ್ಟ್ 4,500 ರೂಪಾಯಿ ಲಾಭ ಬಂತು. ಯಾರೆಲ್ಲ ಇಲ್ಲಿ 750ರಿಂದ 800 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವ್ರಿಗೆ 4,500 ರೂಪಾಯಿ ಲಾಭ ಒಂದ್ ಸಿಂಗಲ್ ಡೇ ಬಂತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, 240 ಬ್ರೇಕ್ ಆಗಿದ ತಕ್ಷಣ ಏನಾಯ್ತು, ನಾವು ಇದನ್ನ ಲಾಸ್ಟ್ ಸ್ಯಾಟರ್ಡೇನೂ ಮಾತಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ, 240 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಹಾಗೆ ನಾವು 1 ಡೇ ಮುಂಚೆನೆ ನೋಡಿ, ಇಲ್ಲಿ ಗುರುವಾರ 30ಗೆ ಆಗುತ್ತೆ ಅಂದ್ರೆ 1 ಡೇ ಬಿಫೋರ್ ಅಂದ್ರೆ 29th ನೈಟ್ ನಾವು ಡಿಸ್ಕಸ್ ಮಾಡಿದ್ವಿ ಇದೆಲ್ಲ, ಈ ಲೆವೆಲ್ಸ್ ಎಲ್ಲ. ಈ ತರ ನಾವು ಎವರಿ ಥರ್ಸ್ಡೇ ನಾವು ನಮ್ಮ ಸ್ಟೂಡೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅನಾಲಿಸಿಸ್ ಮಾಡ್ತಾ ಇರ್ತೀವಿ, ರೈಟ್. ಸೊ ನೀವು ಇದ್ರಲ್ಲಿ ಪಾರ್ಟ್ ಅಲ್ಲಿ ನೀವು ಒಂದು ಅನಾಲಿಸಿಸ್ ಅಲ್ಲಿ ಪಾರ್ಟ್ ಆಗ್ಬೇಕಾ, ಡೆಫಿನೆಟ್ ಆಗಿ. ಸೊ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. 1 ಡೇ ಮುಂಚೆನೆ ನಿಮ್ಗೆ ನಾಳೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಎಷ್ಟು ಗಂಟೆಗೆ ಟ್ರೇಡ್ ಆಗುತ್ತೆ ಅಂತ ನೀವು ಒಂದು ಅನಾಲಿಸಿಸ್ ನ ನೋಡಿ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇಲ್ಲಿ ಎಸ್ಟರ್ಡೇ ಅಂತ ಹೇಳಿದ್ರೆ ವೆಡ್ನೆಸ್ಡೇ ನಾವು ಕೊಟ್ಟಿದೀವಿ, ಟೈಮಿಂಗ್ಸ್ ಕೊಟ್ಟಿದೀವ 120ಗೆ ಮಾರ್ಕೆಟ್ ಇಲ್ಲಿರುತ್ತೆ ಅಂತ. ಎಕ್ಸಾಕ್ಟ್ ನೋಡಿ 120ಗೆ ಮಾರ್ಕೆಟ್ ಇಲ್ಲಿದೆ. ನಾವ್ ಇಲ್ಲಿ ಏನ್ ನಂಬರ್ ಕೊಟ್ಟಿದೀವೋ ಆ ಪಾಯಿಂಟ್ ಇಂದಾನೆ ಮಾರ್ಕೆಟ್ ಇದೆ. ಸೊ ಎಷ್ಟು ಗಂಟೆಗೆ ನಿಮ್ಗೆ ಎಲ್ಲಿರ್ಬೇಕು ಮಾರ್ಕೆಟ್, ದಟ್ ಇಸ್ ಅ ಪಾಯಿಂಟ್ ಅಲ್ಲೇ ಇರುತ್ತೆ. ಹಾಗಾಗಿ ನಿಮ್ಗೆ ವೆರಿ ಈಸಿ ಅಂತ ಹೇಳ್ತಾ ಇದೀವಿ. ಸೊ ಇದನ್ನ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಂತಿದ್ರೆ ಡೆಫಿನೆಟ್ ಆಗಿ ಯೂನಿಕ್ ವೆಲ್ತ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಆಲ್ರೆಡಿ ಹೇಳ್ತಾನೆ ಇರ್ತೀವಿ, ನೀವು ಪ್ರೊಫೆಷನಲ್ ಟ್ರೇಡರ್ ಆಗ್ಬೇಕಾ, ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ಹಣ ಮಾಡ್ಬೇಕಾ, ಡೆಫಿನೆಟ್ ಆಗಿ ವಿ ಆರ್ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ನೋಡಿ, ಹಾಗಾದ್ರೆ ಈ ಟ್ರೇಡ್ ನ ಎಷ್ಟು ಜನ ಮಾಡಿದ್ರು, ಏನ್ ಪ್ರಾಫಿಟ್ ಬಂತು ಅಂತ. ಸೊ ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ 400 ರುಪೀಸ್ ಇಂದ ಹೇಗೆ ಇನ್ಕಮ್ ಬಂತು ಅಂತ ನೋಡಿ. ಸೇಮ್ ಡೇ ನಾನು ಇಲ್ಲಿ ಕರೆಕ್ಟ್ ಆಗಿ 1:20ಕ್ಕೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅನ್ನೋದನ್ನ ಪುಟ್ ಅಂತ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ 20 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದೀನಿ ಅಂದ್ರೆ ಇಟ್ಸ್ ಕಾಲ್ ಆಲ್ಮೋಸ್ಟ್ 20 ರೂಪಾಯಿ ಇಂಟು 25. ಲಾಟ್ ಸೈಜ್ ಬಂದ್ಬಿಟ್ಟು 25. ಅದು 500 ರುಪೀಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇದು 160 ವರೆಗೂ ರೀಚ್ ಆಯ್ತು. 160 ಅಂದ್ರೆ 140 ರುಪೀಸ್ ಇಂಟು 25 ಅಂತ ಹಾಕಿ 125 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 3,500 ರುಪೀಸ್ ವರೆಗೂ ಪ್ರಾಫಿಟ್ ಅಂತ ಬಂತು. ಅಂದ್ರೆ ಯಾರೆಲ್ಲ ನಿಮ್ಗೆ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು 3,500 ರುಪೀಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ 7 ಟೈಮ್ಸ್ ಡಬಲ್ ಆಯ್ತು. ಸೊ ಇದನ್ನ ನಾವು ನಿಮ್ಗೆ ಜಾಕ್ಪಾಟ್ ಕಾಲ್ಸ್ ಅಂತ ಕರಿತೀವಿ. ಎವ್ರಿ ಥರ್ಸ್ಡೇ ಇದೇ ತರ ಇರುತ್ತೆ. ನಿಮ್ಮ ಹಣನ 20 ರೂಪಾಯಿಂದ ಮಿನಿಮಮ್ 60 ರೂಪಾಯಿ 100 ರೂಪಾಯಿ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಇದನ್ನ ಆಪ್ಷನ್ ಮಾರ್ಕೆಟ್ ಅಲ್ಲಿ ಮಾತ್ರ ಸಾಧ್ಯ, ಓನ್ಲಿ ಗುರುವಾರ ಮಾತ್ರ ಸಾಧ್ಯ. ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಿದೆ, ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಜಸ್ಟ್ ನಮ್ಮ ಹತ್ರ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಾವು ನಿಮ್ಗೆ ಈ ಒಂದು SMS ನ ಇನ್ ಟೈಮ್ ಅಲ್ಲಿ ಕೊಡಕ್ಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಒಂದು ಇನ್ಫಾರ್ಮೇಶನ್ ನಾನು 1 ಡೇ ಮುಂಚೆ 1 ವೀಕ್ ಮುಂಚೆ, ಯಾಕೆ ಅದು ಆಗೋಕ್ಕಿಂತ ಮುಂಚೆ ಒಂದು ಹಾಫ್ ಅನ್ ಅವರ್ ಮುಂಚೆ ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತೆ. ಇದು ಫಸ್ಟ್ ಟೈಮ್ ಅಲ್ಲ, ಎವ್ರಿ ಥರ್ಸ್ಡೇ ನಾವು ಕೊಡ್ತಾನೆ ಇರ್ತೀವಿ, ಪ್ರತಿಯೊಂದು ವಿಡಿಯೋದಲ್ಲೂ ಕೊಡ್ತಾ ಇದೀವಿ. ಅದೇ ವಿಟ್ನೆಸ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್, ಹಾಗಾದ್ರೆ ಈ ಒಂದು ಟ್ರೇಡ್ ನ ಯಾರೆಲ್ಲ ಮಾಡಿದ್ರು ಅಂತ ನೋಡೋಣ, ಏನ್ ಪ್ರಾಫಿಟ್ ಮಾಡಿದ್ದಾರೆ ಅಂತ. ಕೆಲವೊಬ್ರು ಪ್ರಾಫಿಟ್ ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ, ಕೆಲವೊಬ್ರು ಒಂದು ಸ್ವಲ್ಪ ಚಿಕ್ಕ ಅಮೌಂಟ್ ಅಲ್ಲಿ ಮಾಡಿದ್ದಾರೆ. ಯಾರೋ ಒಬ್ರು 20 ರೂಪಾಯಿ ತಗೊಂಡು 140 ರುಪೀಸ್ಗೆ ಸೇಲ್ ಮಾಡಿದ್ದಾರೆ, ರೈಟ್. ಸೊ ನೋಡಿ, ನಾನು ಇಲ್ಲಿ ಕೊಟ್ಟಿರ್ತೀನಿ, ನಾನೇ ಫಾಲೋ ಅಪ್ ಮಾಡ್ತಾ ಇರ್ತೀನಿ. 130 ಬರ್ತಾ ಇದೆ, ಕ್ಲೋಸ್ ಮಾಡೋರು ಕ್ಲೋಸ್ ಮಾಡ್ಕೊಳ್ಳಿ ಅಂತ.
ಹಾಗೆ ಇನ್ನೊಬ್ರು ನೋಡಿ, ಒಬ್ರು 2K ಪ್ರಾಫಿಟ್ ಮಾಡಿದ್ದಾರೆ, ಒಬ್ರು 10K ಪ್ರಾಫಿಟ್ ಮಾಡಿದ್ದಾರೆ. ಹೈಯೆಸ್ಟ್ ಅಂದ್ರೆ ಒಬ್ರು 78K ಮಾಡಿದ್ದಾರೆ, ಒಬ್ರು 4.8K ಮಾಡಿದ್ದಾರೆ, ಒಬ್ರು 2.4K ಮಾಡಿದ್ದಾರೆ. ದಿಸ್ ಆಪರ್ಚುನಿಟಿ ಇಸ್ ದ ಸೇಮ್, ಬಟ್ ನೀವು ಎಷ್ಟಾದ್ರೂ ಹಣ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಸೊ ಅವರೆಲ್ಲ ಹೇಗ್ ಸರ್ ಅಷ್ಟು ದುಡ್ಡು ಮಾಡಿದ್ರು? ಕೆಲವೊಬ್ರು 500 ರೂಪಾಯಿ ರಿಸ್ಕ್ ತಗೊಳ್ಳೋ ಕಡೆ 1500 ರೂಪಾಯಿ ತಗೊಂಡ್ರು, ಅವ್ರಿಗೆ 3,000 ರೂಪಾಯಿ ಬರೋ ಕಡೆ ಇಂಟು 3 ಟೈಮ್ಸ್ ಅಂದ್ರೆ 10,000 ಬಂತು. ಈ ತರ ನೀವು ಚಾಯ್ಸ್ ತಗೊಳ್ಬಹುದು. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಯಾರೆಲ್ಲ ಇನ್ನ ಒಂದು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ, ಹಣ ಮಾಡೋದಕ್ಕೆ, ಕಾನ್ಫಿಡೆನ್ಸ್ ತಗೊಳ್ಳೋದಕ್ಕೆ 1000 ರೂಪೀಸ್ ರಿಸ್ಕ್ ತಗೊಂಡ್ರು ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲಿ ಚೇಂಜ್ ಮಾಡಕ್ಕಾಗತ್ತೆ. ಸೊ ಒಂದು ಆಲ್ಟರ್ನೇಟ್ ಅಥವಾ ಪ್ಯಾರಲಲ್ ಇನ್ಕಮ್ ನ ನೀವು ಹುಡುಕ್ತಾ ಇದ್ರೆ, ಒಂದು ಹೊಸ ಪ್ರೊಫೆಷನಲ್ ಮಾಡ್ಬೇಕು ಅಂತಿದ್ರೆ, ನೀವೊಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ, ವೆರಿ ಲೋಯೆಸ್ಟ್ ಇನ್ಕಮ್ ಇಂದ ಹೇಗೆ ಹಣ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳೋಕ್ಕಾಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರೋರು ಬಿಗಿನರ್ಸ್ ಇರ್ತೀರಾ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರು ಇದ್ರೆ ನಿಮ್ಗೆ ಆಪ್ಷನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಯೂನಿಕ್ ವೆಲ್ತ್ ಏನಿದೆ ನಿಮ್ಗೆ, ಸೊ ಹೈ ಎಂಡ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಹೇಳ್ಕೊಡಕ್ಕಾಗುತ್ತೆ. ಸೊ ನಿಮ್ಮನ್ನ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್, ಸೊ ನೀವು ಯಾವುದೇ ಒಂದು ಸಾಫ್ಟ್ವೇರ್ ಬೇರೆ ಯಾರ್ದೋ ಕಾಲ್ಸ್ ಟಿಪ್ಸ್ ಇಲ್ದಿರಾ ನೀವು ಇಂಡಿವಿಜುವಲ್ ಆಗಿ ಈ ತರ ಹೇಗೆ ಐಡೆಂಟಿಫೈ ಮಾಡಕ್ಕಾಗುತ್ತೆ, ಒನ್ ಟೈಮ್ ಮುಂಚೆನೆ ಈ ಪಾಯಿಂಟ್ ಅಲ್ಲಿ ಹೇಗೆ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದೆಲ್ಲ ನಿಮ್ಗೆ ನಾವು ಹೇಳ್ಕೊಡ್ತೀವಿ. ಇಟ್ಸ್ ಅಡ್ವಾನ್ಸ್ ಕ್ಲಾಸ್ ಅಂತ ಹೇಳ್ತೀನಿ. ಯಾರಿಗೆ ಬೇಕಾಗಿದೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನಾನು ನಿಮ್ಗೆ ಗೈಡ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ಕನ್ನಡದಲ್ಲಿ ಇರೋದ್ರಿಂದ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ. ಈ ಒಂದು ಕನ್ನಡದಲ್ಲಿ ಇನ್ಫಾರ್ಮೇಶನ್ ಇರೋದ್ರಿಂದ ಯಾರಿಗೆಲ್ಲ ಹಣ ಮಾಡ್ಬೇಕು ಅಂತಿದೆ, ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತಿದೆ, ಸೊ ಲೈಫ್ ಅಲ್ಲಿ ಏನಾದ್ರು ಒಂದು ಚೇಂಜಸ್ ಮಾಡ್ಬೇಕು, ಪ್ಯಾರಲಲ್ ಇನ್ಕಮ್ ನೋಡ್ಬೇಕು ಅಂತಿದ್ದಾರೆ, ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೊ ಈ ಒಂದು ವಿಡಿಯೋಗೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.